ಪಾರ್ಶ್ವನಾಥ ಟೆಂಪಲ್ಗೆ ಬಂದಿದ್ದೇನೆ. ಸೊ ಆಲ್ಮೋಸ್ಟ್ ಎಲ್ಲರೂ ಇಲ್ಲೇ ಅಡ್ಡಾಡಿರ್ತೀರಿ, ಬಟ್ ಸ್ಟಿಲ್ ಈ ಟೆಂಪಲ್ ಬಗ್ಗೆ ನಿಮಗೆ ಇಂಪಾರ್ಟೆನ್ಸ್ ಗೊತ್ತಿರಲ್ಲ. ಸೊ ಲೆಟ್ ಮಿ ಎಕ್ಸ್ಪ್ಲೇನ್. ಈ ಟೆಂಪಲ್ 1500 ಇಯರ್ಸ್ ಓಲ್ಡ್ ಟೆಂಪಲ್ ಇದೆ. ಈ ಮೂರ್ತಿ ಬಗ್ಗೆ ವಿಶೇಷತೆ ಏನಂದ್ರೆ ಇಲ್ಲಿ ಟೋಟಲ್ 1008 ನಾಗರ ಏಡಿ ಅದಾವ ಈಚ್. ಆಮೇಲೆ ಕೆಳಗಡೆ ಇದಕ್ಕೆ ಫಸ್ಟ್ ಮಸ್ತಕ ಮೇಲೆ ಇದ್ದಿದ್ದು 33 ನಾಗರಡಿ. ಆಮೇಲೆ ಅದ್ರ ಮೇಲೆ ಇದ್ದಿದ್ದು 11 ಇದಾವೆ, ಅವು 2 ಲೈನ್ ಅದಾವೆ. ಆಮೇಲೆ 13 ಇದ್ದಿದ್ದು 2 ಲೈನ್ ಅದಾವೆ. ಆಮೇಲೆ 9 ಇದ್ದಿದ್ದು 2 ಲೈನ್ ಅದಾವೆ. ಆಮೇಲೆ ನೆಕ್ಸ್ಟ್ ಈಚ್ ನಾಗರಡಿಗೂ ಹೋಲ್ಸಿದೆ. ಸೊ ಇಫ್ ಅಭಿಷೇಕ ಮಾಡಬೇಕಾದಾಗ ಮೇಲಿಂದ ಮಾಡಿದ್ರು ಓಕೆ, ಸೈಡಿಂದ ಮಾಡಿದ್ರು ಓಕೆ, ಈ ಕಡೆ ಸೈಡಿಂದ ಮಾಡಿದ್ರು ಯಾಕಡೆ ಮಾಡಿದ್ರು ಫಸ್ಟ್ ಅವ್ರ ಮಸ್ತಕ ಮೇಲಿಂತ್ರನೇ, ಆಮೇಲೆ ನೆಕ್ಸ್ಟ್ ಶೋಲ್ಡರ್ ಮೇಲಿಂತ್ರನೇ ಬೀಳುತ್ತೆ. ಯಾಕಡೆ ಹಾಕಿದ್ರು ಹೊರಗಂತೂ ಹೋಗಿಲ್ಲ, ಹೋಲ್ಸ್ ಅಷ್ಟು ಒಳಗಡೆ ಹಿಂಗೆ ಕನೆಕ್ಟ್ ಅದಾವೆ ಅವು. ಆ ಥರ ಇದ್ರ ಆರ್ಕಿಟೆಕ್ಚರ್ ಅಷ್ಟು ಬ್ಯೂಟಿಫುಲ್ ಅದ. ಆ್ಯಂಡ್ ನೆಕ್ಸ್ಟ್ ಇದು ಎಲ್ಲಿ ಸಿಕ್ತಂತಂದರೆ 5th ಸೆಂಚುರಿ ಒಳಗೆ ಗುಡಿ, 5th ಸೆಂಚುರಿ ಒಳಗೆ ಇದ್ದಿದ್ದು ಗುಡಿ ಇದು. ಸೊ ಅವಾಗ ಇದು ಎಲ್ಲ ಏನೋ ಕಾಲಕ್ರಮ ಪ್ರಾಬ್ಲಮ್ ಆಗಿಬಿಟ್ಟು ಗುಡಿಯೆಲ್ಲ ಮುಚ್ಚೋಗಿತ್ತು ಮಣ್ಣೊಳಗೆ. ಸೊ ಆ ಟೈಮ್ದಾಗ ಇದಕ್ಕೆ ಮಹೇಂದ್ರ ಅಂತೇಳಿ ಅವಾಗ ಮಹೇಂದ್ರಗಿರಿ ಅಂತೇಳಿ ನೇಮ್ ಇತ್ತಿದ್ದು ಫಸ್ಟ್. ನೆಕ್ಸ್ಟ್ ಅದು ಸಿಕ್ಕಿದ ಕೂಡಲೇ ಒಬ್ಬ ಇಲ್ಲಿ ಬಂದು ಇದು ಪ್ಲೇಸ್ ತೊಗೊಂಡು ಮನೆ ಕಟ್ಟಬೇಕಂತ ಏನೋ ಪ್ಲೇಸ್ ತೊಗೊಂಡಾಗ ಅವರಿಗೆ ಇದು ಅಡ್ಡಿ ತೆಗಿಬೇಕಾದಾಗ ಈ ಗುಡಿ ಸಿಕ್ಕದಂತ. ಆಮೇಲೆ ಬಟ್ ಮೂರ್ತಿ ಇರಲಿಲ್ಲ. ಅವ್ರ ಡ್ರೀಮ್ ಒಳಗೆ ಏನೋ ನೈಟ್ ಬಂದು ನಾ ಇಲ್ಲೇ ಅದೀನಿ ಹುಡುಕಂತ ಏನೋ ಹೇಳಿದಾಗ ಸೊ ಅವ್ರು ಹುಡುಕಿದ್ರು. ಅವಾಗ ಅವ್ರಿಗೆ ಆ ಗುಹೆ ಒಳಗೆ ಅಲ್ಲಿ ಆಗಲೇ ತೋರಿಸಿದ್ದು ಗುಹೆ ಒಳಗೆ ಮೂರ್ತಿ ಸಿಕ್ಕೈತೆ ಅವರಿಗೆ. ಸೊ ಬಟ್ ಈ ಮೂರ್ತಿ ವಿಶ್ವದಲ್ಲೇ ಒಂದೇ ಐತಿ ಈ ಮೂರ್ತಿ. ಇನ್ನತನ ಇನ್ನೂ ಎಲ್ಲಿ ಈ ಥರ ಮೂರ್ತಿ ಇಲ್ಲ, ಎಷ್ಟು ಇದ್ದಿದ್ದು. ಆಮೇಲೆ ರಾಜಸ್ಥಾನದಲ್ಲಿ ಯಾರೇ ದೊಡ್ಡ ದೊಡ್ಡ ಆರ್ಕಿಟೆಕ್ಚರ್ಸ್ ಬಂದರು ನೋಡ, ಯಾರ ಕಡೆಯೂ ಈ ಮೂರ್ತಿ ಮಾಡಿ ಇನ್ನೊಂದು ಮಾಡಿ ಕೊಡಿ ಅಂತ ಹೇಳಿದ್ರು ಯಾರ ಕಡೆಯೂ ಮಾಡಿ ಕೊಡೋಕ್ಕಾಗಿಲ್ಲ. ಸೊ ಅಷ್ಟು ಟೆಕ್ನಾಲಜಿ ಯೂಸ್ ಮಾಡಿಬಿಟ್ಟು ಅದನ್ನು ಇದು ಕಟ್ಟಿ ಇದು ಮಾಡಿದಾರೆ ಅವರು. ಬಟ್ ಯಾರು ಇದನ್ನು ಇದು ಮಾಡಿರಲ್ಲ, ಯಾರು ಕಟ್ಟಾರಲ್ಲ ಅವ್ರಿಗೆ ಅವ್ರ ನೇಮೇ ಗೊತ್ತಿಲ್ಲ. ಯಾಕಂದ್ರೆ ಅವ್ರ ನೇಮ್ ಎಲ್ಲಿ ಬರದೇ ಇಲ್ಲ. ಆ್ಯಂಡ್ ಬರೀ ಜಸ್ಟ್ ಇಷ್ಟೇ ಇದು 5th ಸೆಂಚುರಿ ಅದಂತ ಅಷ್ಟೇ ಗೊತ್ತು. ಬಟ್ ಯಾರು ಇದನ್ನು ನಿರ್ಮಾಣ ಮಾಡಿದಾರಂತ ಇನ್ನತನ ಎಲ್ಲಿ ಗೊತ್ತಾಗ ಅವರು ಬರದೇ ಇಲ್ಲ. ಆ್ಯಕ್ಚುಲಿ ಇದು ಓಲ್ಡ್ ಟೆಂಪಲ್. ಅವರು ಫಸ್ಟ್ ಹಿಂಗೆ ಹಣ್ಣಾಗ ಸಿಕ್ಕಿದ್ದು, ಅವ್ರಿಗೆ ಫಸ್ಟ್ ಸಿಕ್ಕಿದೆ ಈ ಟೆಂಪಲ್ ಇದು. ಆಮೇಲೆ ಇದು ಫಸ್ಟ್ ನಾರ್ತ್ ಸೈಡಿಗಿತ್ತು ಫೇಸ್, ಇವಾಗ ಈಸ್ಟ್ ಸೈಡಿಗೆ ಮಾಡ್ಯಾರ. ಐ ಮೀನ್ ಫಸ್ಟು ಉತ್ತರ ದಿಕ್ಕಿಗಿತ್ತು, ಆಮೇಲೆ ಇದರ ಪೂರ್ವ ದಿಕ್ಕಿಗೆ ಟರ್ನ್ ಮಾಡ್ಯಾರ ಈ ಗುಡಿನ. ಆಮೇಲೆ ಅದು ಇದ್ದಿದ್ದು ನ್ಯೂ ಟೆಂಪಲ್, ಅದು ಅವ್ರು ಇವಾಗ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ದು. ಬಟ್ 5th ಸೆಂಚುರಿ ಅಂತ ಇದ್ದಿದ್ದು ಟೆಂಪಲ್ ಇದು ಆ್ಯಕ್ಚುಲಿ ಇದು ಇತ್ತು. ಬಟ್ ಇದರಲ್ಲಿ ಮೂರ್ತಿ ಸಿಕ್ಕಿರಲಿಲ್ಲ. ಮೂರ್ತಿಯವರು ಆಮೇಲೆ ಹುಡುಕಿ ತೆಗೆದ್ಮೇಲೆ ಅಲ್ಲಿ ಓಕೆ. ಇಲ್ಲಿ ಫಸ್ಟ್ ಮೂರ್ತಿ ಸಿಕ್ಕಿರೋ ಪ್ಲೇಸ್ ಇದು, ಅದ್ರ ಮೇಲೇ ಇದನ್ನ ನಿರ್ಮಾಣ ಮಾಡಿದ್ದಾರೆ. ಸೊ ಇವಾಗ ಗುಹೆ ಹೋಗೋಣ, ಎಲ್ಲಿ ಸಿಕ್ಕಿದೆ ಅಲ್ಲ ಅದು ಮೂರ್ತಿ, ಆ ಪ್ಲೇಸ್ ತೋರಿಸ್ತೀವಿ. ಮೂರ್ತಿ ಸಿಕ್ಕಿದ ಪ್ಲೇಸ್ ಇದೆ, ಅದು ಚತುರ್ಮಾಸ ಟೈಮ್ದಲ್ಲಿ ಸಿಕ್ಕಿರುತ್ತೆ. ಸೊ ಹಾಗಾಗಿ ಖಾಲಿ ಬಿಡಬಾರ್ದು ಅಂತ ಹೇಳಿ ಅವ್ರದ್ದು ಪಾದಚರಣ ಇಲ್ಲೇ ಬಿಟ್ಟು ಬರೀ ಮೂರ್ತಿ ಅಷ್ಟೇ ಅಲ್ಲಿ ಮೇಲೆ ಸ್ಥಾಪನೆ ಮಾಡ್ಯಾರ. ಅಂಡ್ ನೆಕ್ಸ್ಟ್ ಇದು ಫಸ್ಟ್ ನೋಡ್ಬೇಕಂದ್ರೆ ಈ ಕಿಂಡಿಯಿಂದ ನೋಡ್ಬೇಕಾಗಿತ್ತು ಇಲ್ಲಿಂದಾನೆ. ಸೊ 2001 ಒಳಗ ಶ್ರವಣ ಬೆಳಗೊಳ ಸ್ವಾಮಿ ಅವ್ರು ಬಂದು ಅವ್ರು ಇದನ್ನ ಒಂದ್ ಸ್ವಲ್ಪ ಈ ತರ ಮಾಡಕ್ ಹೇಳಿದಾರೆ, ಅಂದ್ರೆ ನಾವು ಒಳಗಡೆ ಬಂದು ನೋಡ್ಬೋದು ಅಂತೇಳಿ ಆ ತರ. ಸೊ ಈಗ ಇಲ್ಲಿ ಬಂದು ನೋಡ್ಬೋದು, ಈ ಕಿಂಡಿ ನೋಡ್ಬೋದು ನೀವು. ಅಂತಂದ್ರೆ ನಮ್ಮ ಬಿಜಾಪುರೊಳಗನೆ ಈ
ಥರ ಬ್ಯೂಟಿಫುಲ್ ಟೆಂಪಲ್ ಇದೆ, ಇದೆ ಎಕ್ಸ್ಪ್ಲೋರ್ ಮಾಡ್ತಿರೋದು. ಇಲ್ಲಿ ಎಷ್ಟು ಬ್ಯೂಟಿಫುಲ್ ಆರ್ಕಿಟೆಕ್ಚರ್ ಇದೆ, ನಮ್ಮದು ಓಲ್ಡ್ ಟೈಮ್ದಾಗ ಎಷ್ಟು ಬ್ಯೂಟಿಫುಲ್ ಮಾಡ್ಯಾರ. ಸೊ ಇದು ನೋಡೋಕ್ಕೆ ಅಂತೇಳಿ ಈವನ್ ಔಟ್ ಆಫ್ ಕಂಟ್ರಿ ಪೀಪಲ್ಸ್ ಕೂಡ ಬರ್ತಾರೆ ಇಲ್ಲಿ ನೋಡೋಕೆ ಇದನ್ನು, ಬಿಕಾಸ್ ದಿಸ್ ಈಸ್ ಅ ಯೂನಿಕ್ ಐಡಲ್.